ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 6 ಎಳೆ ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ 7 ನಂಬರ್ ನೀಡಲು ಮತ್ತು ಗೋಲ್ಡನ್ ಕಲರ್ ಲೇಸನ್ನು ತೊಗೊಂಡಿದ್ದೀನಿ. ಸೀರೆ ರೈಟ್ ಸೈಡ್ ಇದ್ದ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡಿಗೆ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಪಕ್ಕನೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ 2 ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಈಗ ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡ್ವಲ್ವ ಅದೇ ಪ್ಲೇಸಲ್ಲೇ ಹೋಗಿ ದಾರನ ತರಬೇಕು. ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡ್ರ ಪ್ಲೇಸಲ್ಲೇ ಹೋಗಿ ದಾರನ ತಂದು ನೀಡ ಮೇಲೆ ಹಾಗೆ ಇಟ್ಕೊಳ್ಳೋಣ. ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲೇ ಹೋಗಿ ದಾರನ ತಂದು ನೀಡ ಮೇಲೆ ಹಾಗೆ ಇಟ್ಕೋಬೇಕು. ಮತ್ತೆ ಒಂದು ಸಾರಿ ನೀಡ ಮೇಲೆ ದಾರನ ಸುತ್ಕೋಬೇಕು. ಒಂದು ಲಾಸ್ಟಲ್ಲಿರೋವಂಥ ಲೂಪನ್ನು ಹಾಗೆ ಬಿಟ್ಟು ಇನ್ನು 4 ಲೂಪನ್ನು ಸೇರಿಸ್ಕೋಬೇಕು. ನೋಡಿ, ಲಾಸ್ಟಲ್ಲಿರೋ ಅಂಥ ಲೂಪನ್ನು ಹಾಗೆ ಇಟ್ಕೊಳ್ಳೋಣ ನೀಡಲ್ ಮೇಲೆ. ಈ ಮಿಕ್ಕಿರೋ ಅಂಥ ಎಲ್ಲ ಲೂಪಲ್ಲೂ ದಾರನ ಪಾಸ್ ಮಾಡ್ಕೊಳ್ಳೋಣ. ಪಫ್ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೂ 2 ಲೂಪ್ ಇರುತ್ತಲ್ವ, ಆ 2 ಲೂಪನ್ನು ಆನ್ ಮಾಡಿಕೊಂಡ್ರೆ ಪಫ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಂಡು ಪಫ್ ಡಿಸೈನ್ ಮೇಲ್ಗಡೆ ಒಂದು ಥ್ರೆಡ್ ಬಂದಿರುತ್ತೆ. ಆ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. ಪಫ್ ಡಿಸೈನ್ ಮೇಲ್ಗಡೆ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಆ ಲಾಕಿನ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. 3 ಚೈನನ್ನು ಮತ್ತು 3 ಚೈನನ್ನು ಹಾಕ್ಕೊಳ್ಳೋಣ. ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಅದೇ ಥ್ರೆಡ್ಡಲ್ಲೇ ಲಾಕನ್ನು ಮಾಡ್ಕೋಬೇಕು. ಮತ್ತು 3 ಚೈನ್ ಮತ್ತು ಅದೇ ಪ್ಲೇಸಲ್ಲೇ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬರುತ್ತೆ. ಪಫ್ ಡಿಸೈನ್ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಪೆಟಲ್ ಥರ ಬರುತ್ತೆ. ಮತ್ತು ಈಗ ನೀಡ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೋಬೇಕು. ಎಳಿಬಾರ್ದು. ಡಿಸೈನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿಯಾಗಿ ನೋಡಿ, ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹೋಗಿ ದಾರನ ತಂದು ನೀಡ ಮೇಲೆ ಹಾಗೆ ಇಟ್ಕೋಬೇಕು. ಮತ್ತು ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ದಾರನ ತಂದು ಹಾಗೆ ಇಟ್ಕೊಳ್ಳೋಣ. ಈಗ ಲಾಸ್ಟಲ್ಲಿರೋಂಥ ಲೂಪನ್ನು ಹಾಗೆ ಬಿಟ್ಟು ಮಿಕ್ಕಿರೋಂಥ ಎಲ್ಲೋ ಲೂಪನ್ನು ಒಂದು ಮಾಡ್ಕೋಬೇಕು. ಅದಾದಮೇಲೆ ಇನ್ನೆರಡು ಲೂಪ್ ಇರುತ್ತೆ ಲಾಸ್ಟಲ್ಲಿ, ಆ 2 ಲೂಪನ್ನು ಒಂದು ಮಾಡ್ಕೋಬೇಕು. ಮತ್ತು 3 ಚೈನನ್ನು ಹಾಕ್ಕೊಂಡು ಅಲ್ಲಿ ಪಫ್ ಡಿಸೈನ್ ಮೇಲ್ಗಡೆ ಪಫ್ ಡಿಸೈನನ್ನು ಲಾಕ್ ಮಾಡ್ಕೊಂಡಿರ್ತೀವಲ್ವ, ಆ ಪಫ್ ಡಿಸೈನ್ ಮೇಲ್ಗಡೆ ಒಂದು ಥ್ರೆಡ್ ಬಂದಿರುತ್ತೆ. ಆ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಈ ಥರ 3 ಸಾರಿ 3 ಚೈನನ್ನು ಹಾಕಿ ಅದೇ ಪ್ಲೇಸಲ್ಲಿ ಲಾಕನ್ನು ಮಾಡ್ಕೋಬೇಕು. ಆ ಪಫ್ ಡಿಸೈನ್ ಮೇಲ್ಗಡೆ ನಾವು 3 ಚೈನನ್ನು ವರ್ಕ್ ಮಾಡಿಕೊಂಡು ಲಾಕನ್ನು ಮಾಡ್ಕೊಳ್ತೀವಿ. ನೀಟಾಗಿ ಲಾಕ್ ಮಾಡ್ಕೋಬೇಕು. ಒಂದು ಎಳೆ ದಾರನೂ ಬಿಡಬಾರ್ದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ 3 ಸಾರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ 3 ಸಾರಿ ಆದಮೇಲೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೈಟಾಗೇ ಬಟ್ಟೆಗೆ ಈ ಚುಚ್ಚಿಬಿಟ್ಟು ದಾರನ ತರಬೇಕು. ಬಟ್ಟೆಯಿಂದ ದಾರನ ತಂದು ನೀಡ ಮೇಲೆ ಹಾಗೆ ಇಟ್ಕೊಳ್ಳೋಣ. ಮತ್ತೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ಮತ್ತೆ ಬಟ್ಟೆಗೆ ಹೋಗಿ ದಾರನ ತಂದು ಹಾಗೆ ಇಟ್ಕೊಳ್ಳೋಣ. ನೀಡ ಮೇಲೆ ಮತ್ತೆ ಸುತ್ತಕೊಂಡು ಮತ್ತೆ ಅದೇ ಥರನೇ ಒಂದೇ ಪ್ಲೇಸಲ್ಲೇ ದಾರನ ತರಬೇಕು. ಪಕ್ಕ ಮಾಡ್ಕೋಬಾರ್ದು. ನಾವು ಎಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲಿ ದಾರನ ತಂದಿರ್ತೀವೋ ಅದೇ ಪ್ಲೇಸಲ್ಲೇ ತರಬೇಕು. ಆ ಎಲ್ಲ ಲೂಪನ್ನು ಒಂದು ಮಾಡ್ಕೋಬೇಕು. ಲಾಸ್ಟಲ್ಲಿರೋಂಥ ಲೂಪನ್ನು ಹಾಗೆ ಇಟ್ಕೋಬೇಕು. ಮತ್ತು ಆ 2 ಲೂಪನ್ನು ಒಂದು ಮಾಡಿಕೊಂಡು 3 ಚೈನನ್ನು ಹಾಕ್ಕೋಬೇಕು. 3 ಚೈನನ್ನು ಹಾಕ್ಕೊಂಡು ಪಫ್ ಡಿಸೈನ್ ಲಾಕ್ ಆಗಿರುತ್ತಲ್ವ, ಆ ಲಾಕಿನ ಮೇಲ್ಗಡೆ ಒಂದು ಥ್ರೆಡ್ ಇರುತ್ತೆ. ಆ ಥ್ರೆಡ್ಗೆ ಲಾಕನ್ನು ಮಾಡ್ಕೋಬೇಕು. ಒಂದು ಸಿಂಗಲ್ ಥ್ರೆಡ್ ಬಂದಿರುತ್ತೆ, ಆ ಥ್ರೆಡ್ಗೆ ಲಾಕನ್ನು ಮಾಡ್ಕೋಬೇಕು. 3 ಸಾರಿ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. 3 ಸಾರಿ 3 ಚೈನ್ ಲಾಕ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ದಾರನ ಸುತ್ಕೋಬೇಕು. ಈ ರೀತಿ ಬರುತ್ತೆ ಡಿಸೈನು. ಸ್ಟ್ರೈಟಾಗಿ ನೋಡಿ, ಎಳಿಬಾರ್ದು. ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಹೋಗಿ ದಾರನ ತಂದು ನೀಡ ಮೇಲೆ ಹಾಗೆ ಇಟ್ಕೋಬೇಕು. 2 ಸಾರಿ ಅಥವಾ 3 ಸಾರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಪಫ್ ಡಿಸೈನ್ಗೆ. ಜಾಸ್ತಿ ದಪ್ಪ ಆದರೂ ಚೆನ್ನಾಗಿರಲ್ಲ ಥ್ರೆಡ್ಡು, ಅದಕ್ಕೆ 2 ಅಥವಾ 3 ಸಾರಿ ಮಾಡ್ಕೊಳ್ಳೋಣ. ನಾನು 2 ಅಥವಾ 3 ಸಾರಿ ಮಾಡ್ಕೊಳ್ತೀನಿ.
ಒಂದೊಂದು ಸಾರಿ ಮಿಸ್ಸಾಗಿ 3 ಸರಿ ಹಾಕ್ಕೊಂಡಿರ್ತೀನಿ, ಇಲ್ಲಾಂದರೆ 2 ಸಾರಿ ಹಾಕ್ಕೊಂಡಿರ್ತೀನಿ. ಅದ್ರ ಮೇಲ್ಗಡೆ ಜಾಸ್ತಿ ಹಾಕೋದಿಲ್ಲ, ದಪ್ಪ ಆದರೆ ಚೆನ್ನಾಗಿ ಕಾಣೋದಿಲ್ಲ ಡಿಸೈನು. ಈ ರೀತಿ 3 ಸರಿ ಆದಮೇಲೆ ಲಾಸ್ಟಲ್ಲಿರೋಂಥ ಲೂಪನ್ನು ಹಾಗೆ ಇಟ್ಕೋಬೇಕು. ಮಿಕ್ಕಿರೋ ಎಲ್ಲ ಲೂಪನ್ನು ಒಂದು ಮಾಡ್ಕೊಳ್ಳೋಣ. ಮತ್ತು 2 ಲೂಪ್ ಆಗಿರುತ್ತೆ, ಆ 2 ಲೂಪನ್ನು ಒಂದು ಮಾಡ್ಕೋಬೇಕು. ಒಂದು ಮಾಡ್ಕೊಂಡ್ಮೇಲೆ 3 ಚೈನನ್ನು ಹಾಕ್ಕೊಂಡು ಆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ ಒಳಗಡೆ ಹೋಗಿ ದಾರಾನ ತಂದು ಲಾಕನ್ನು ಮಾಡ್ಕೋಬೇಕು. ಇದೇ ಥರನೇ ಕಂಟಿನ್ಯೂಸ್ ಆಗುತ್ತೆ ಡಿಸೈನು. ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು. ತುಂಬಾ ಚೆನ್ನಾಗಿ ಬಂದಿರುತ್ತೆ ಡಿಸೈನು, ನೀವು ನೋಡ್ಬೋದು ಲಾಸ್ಟಲ್ಲಿ. ಒಂದೇ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಕುಚ್ಚೇನು ಬರೋದಿಲ್ಲ. ಇದೇ ರೀತಿಯೇ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಡಿಸೈನು, ನೋಡ್ತಾ ಇರ್ಬೋದು. ಫುಲ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 2 ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಥ್ರೆಡ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಈ ರೀತಿ ಬಂದಿದೆ ಡಿಸೈನು. ಪಫ್ ಡಿಸೈನನ್ನು ವರ್ಕ್ ಮಾಡಿಕೊಂಡು ಅದ್ರ ಮೇಲ್ಗಡೆ 3 ಪೆಟಲ್ ಥರ ಬರುತ್ತೆ ಚಿಕ್ಕ ಚಿಕ್ಕದಾಗಿ. ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. ಬ್ಲೌಸ್ಗೂ ಕೂಡ ವರ್ಕ್ ಮಾಡ್ಕೋಬೋದು ಈ ಡಿಸೈನನ್ನು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು 350 to 400ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.